ನಡೆಯುತ್ತಾ ಬಂದಿದ್ದಕ್ಕೆ ತುಂಬಾ ಸುಸ್ತಾಯಿತು. ನನ್ನನ್ನು ಕರೆದುಕೊಂಡು ಹೋಗೋದಕ್ಕೆ ಗುಮಾಸ್ತ ಅಡ್ರಾತಿ ಬರ್ತಾನೆ ಅಂತ ನನ್ನನ್ನ ಹೇಳಿದ್ದ. ಆ ರಾತ್ರಿ ಇನ್ನೂ ಏಕೆ ಬಂದಿಲ್ಲ? ಎಲ್ಲಾದರೂ ಕುಡಿದು ಬಿತ್ತಿರಬೇಕು. ನಾನೇ ಆಟೋ ಸ್ಟಾಪಿಗೆ ಹೋಗಿ ಯಾವುದಾದ್ರೊಂದು ಆಟೋ ಮಾಡ್ಕೊಂಡು ಹೋದ್ರಾಯ್ತು. ನನ್ನ ಸೂರ್ಯಕಾಂತಿ ರೂಪರಾಶಿ ನೋಡಿ ಏ ಚಂಡ ನನ್ನ ಮಕ್ಕಳ ತಡ್ರು, ನಾನ್ ಯಾರೆನ್ನುವುದನ್ನ ಅರಿವೇಕೆ? ಮುಗೀತೋ ನಿನ್ನ ಕತೆ. ನನ್ನ ದೋಸ್ತರ ಕೊಂದಲೇ ಹಿಂಡು ಹುಲಿಗಳ ಗಂಡ, ಗಂಡು ಹುಲಿಗಳ ನಾಯಕನಾದ ಈ ಕಲಿಯುಗದ ರಾಯನಿಗೆ ಪಿಸ್ತೂಲ್ ತೋರಿಸಿವೆ ಆ ಚಂಡ ನನ್ನ ಮಗನೇ. ಮುಗೀತೋ ನಿನ್ನ ಕತೆ. ಹಣ ತುಂಬಿದ ಸುಟ್ಕೇಸನ್ನು ಈ ಟೈಗರ್ನ ಕೈಗೆ ಒಪ್ಪಿಸಿ ಪ್ರಾಣ ಉಳಿಸ್ಕೊಳ್ರಂದ್ರೆ ಯಮಲೋಕಕ್ಕೆ ಹೋಗುತ್ತಿದ್ದ ಹೇಳಿದ್ರ ಹಲಕಾರನ ಮಕ್ಕಳ. ಮಿಸ್ಟರ್ ನಿಲ್ಲು, ಅವರನ್ನೇಕೆ ಕೊಂದೆ? ಏ ಬುಲ್ಬುಲ್, ಜಾಸ್ತಿ ಮಾತಾಡಬೇಡ, ನಿನ್ನೂ ಸಾಯಿಸ್ಬಿಡ್ತೇನೆ. ನೋಡು, ನೀ ಹಿಂಗೆ ಹಾರಾಡಿದ್ರೆ ಪೊಲೀಸ್ಗೆ ಫೋನ್ ಮಾಡಿ ನಿನ್ನನ್ನ ಅರೆಸ್ಟ್ ಮಾಡಿಸ್ತೀನಿ. ಪೊಲೀಸ್? ಈ ರಾಯಣ್ಣನನ್ನು ಕಂಡರೆ ಸಲಾ ಮಾಡುವ ಶರಣನ್ನುತ್ತಾರೆ ಸಾವಿರಾರು ಪೊಲೀಸ್ಗಳು. ಈ ರಾಯಣ್ಣನ ಅರೆಸ್ಟ್ ಮಾಡುವ ಪೊಲೀಸರು ಇನ್ನು ಈ ಭೂಮಿ ಮೇಲೆ ಹುಟ್ಟಿಲ್ಲ, ಹುಟ್ಟೋದಿಲ್ಲ. ಒಂದು ವೇಳೆ ಹುಟ್ಟಿದ್ದೆ ನಿಜವಾದರೆ ಈ ರಾಯಣ್ಣನ ಒಂದು ಕೂದಲು ಕೂಡ ಅಲ್ಲಾಡಿಸಲು ಸಾಧ್ಯವಿಲ್ಲ ನಿನ್ನ ಪೊಲೀಸರಿಗೆ. ಅಂದ್ರೆ ನೀನು ಅಷ್ಟೊಂದು ಶೂರನಿರುವಿಯ? ಶೂರ ಲೇ ನಾಗರತ್ನ, ಶೂರ ಧೀರ ಎಂದು ನಿನ್ನಂತ ಚಂದುಳ್ಳ ಚೆಲುವ ಮುಂದೆ ಜಂಬ ಕೊಚ್ಚಿಕೊಳ್ಳುತ್ತ ವ್ಯಕ್ತಿರಲ್ಲ. ನಾನು ಯಾರು ಗೊತ್ತೇ? ನೀನೊಬ್ಬ ಮನುಷ್ಯನನ್ನ ಹರಿದು ತಿನ್ನು ಭಕ್ಷಕನೆಂದು ತುಂಬಾ ಚೆನ್ನಾಗಿ ಗೊತ್ತು ಈ ನಾಗರತ್ನಾಳಿಗೆ. ನರಭಕ್ಷಕ? ನರಭಕ್ಷಕನೆಲ್ಲ ನಾಗರತ್ನ. ಈ ರಾಯಣ್ಣ ಸಿಡಿದರೆ ಸೇಡಿಗಾಗಿ ಸಿಡಿದ ಶಿವನಾಗ. ದಿಲ್ಲಿ ಹೊಕ್ಕರೆ ದಿಲ್ಲಿ ಹೊಕ್ಕ ಪೋಂಡವಲೆ. ಕುಂಕುಮ ಹಚ್ಚಿದರೆ ಕುರುಬ ಹಚ್ಚಿದ ಕುಂಕುಮ. ಜಗ ಮೆಚ್ಚಿದರೆ ಜಗ ಮೆಚ್ಚಿದ ಮಗ. ಕೆರಳಿದರೆ ಕೆರಳಿದ ವೀರ ಗಜ ಕೇಸರಿ. ಸೇಡಿಟ್ಟರೆ ಸೇಡಿಟ್ಟ ಪೊಂಡ ಸೆಮ್ಮದ ಬರೆ. ಗಂಡುಗಲಿ ಆದರೆ ಗಂಡುಗಲಿ ಸಂಗೊಳ್ಳೆ ಒಲೆ. ತೂಗಿದ ತೊಟ್ಟಿಲಾದರೆ ಅಣ್ಣ ತೂಗಿದ ತೊಟ್ಟಿಲು. ಹೊಂಬನಾದರೆ ಹುಬ್ಬಳ್ಳಿಯ ಹೊಂಬ. ಮುತ್ತೈದಾದರೆ ಹೊತ್ತಿನಲ್ಲಿ ಕೈ ಇಟ್ಟ ಮುತ್ತೈದ. ಕುರುಬನಾದರೆ ಹಾಲು ಮತದ ಹುಲಿ. ರಾಜ ಹುಲಿ ಆದರೆ ಜನ ಮೆಚ್ಚಿದ ರಾಜ ಹುಲಿ. ಈಗ ಸಮರಕ್ಕೆ ಸಿದ್ಧನಾಗಿ ನಿಂತಿದ್ದಾನೆ ಕ್ರಾಂತಿ ಹುಲಿ. ಮುಂದೆ ನೀನು ರಣರಂಗದಲ್ಲಿ ಕಣಕ್ಕಿಳಿದ್ರೆ ಜೈಲಿನಲ್ಲಿ ಜನಿಸಿದ ಕಲಿಯುಗದ ರಾಯಣ್ಣ. ನೋಡು, ನೀನು ಯಾವ ಹುಲಿಯಾದ್ರೂ ಆಗು, ಆದ್ರೆ ನಮ್ಮಣ್ಣನ ವಿಷಯ ನಿನಗಿನ್ನು ಗೊತ್ತಿಲ್ಲ ಅಂತ ಕಾಣುತ್ತೆ. ಗೊತ್ತಿದ್ದಿದ್ರೆ ನೀನ್ ಈ ತರ ಮಾತನಾಡ್ತಾ ಇರ್ಲಿಲ್ಲ. ಮೊಚ್ಚು ಬಾಯಿ ಜಂಬದ ಹೆಡೆ. ನಿನ್ನ ಏನು ದೇಶಕ್ಕೆ ಅನ್ನ ಹಾಕುವ ಅನ್ನದಾತನ?
ಇಲ್ಲ ಸ್ವತಂತ್ರಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧಿನ? ಅವನ್ಯಾವನಲ್ಲಿ ನನ್ನ ಅನ್ನ ಅರುಕು ಚೊನ್ನ ಜಿಲ್ಲೆಯ ಜೀವ ತಾಲೂಕಿನ ತಲೆಗಂಬ ಈ ಊರಿನ ಶ್ರೀಮಂತ ಸಿಂಹ ನಾಗೇಗೌಡ. ಓಹೋ, ಈ ನಾಗರತ್ನ ನಾಗೇಗೌಡನ ತಂಗಿಯೇ. ಆ ಗೌಡನ ಮೇಲಿನ ಸೇಡಿಗಾಗಿ ಇವಳನ್ನು ಈಗಲೇ ಕತ್ತರಿಸಿ ಹಾಕಲೇ, ಇಲ್ಲ ಇವಳ ಶೀಲಹರಣ ಮಾಡಿ ಆ ಗೌಡನಿಗೆ ಬುದ್ಧಿ ಕಲಿಸಲಿ. ಬೇಡ ಬೇಡ, ನನ್ನ ಸೇಡಿರೋದು ಗೌಡನ ಮೇಲೆ. ಈ ಅಬಲೆ ಹೆಣ್ಣಿನ ಮೇಲೆ ಸೇಡು ತೀರಿಸಿಕೊಳ್ಳುವುದು ಸರಿಯಲ್ಲ. ನಾನೇ ನೇರವಾಗಿ ಒದ್ದು ಬುದ್ಧಿ ಕಲಿಸಬೇಕು ಗೌಡನಿಗೆ. ಯಾಕೆ ರಾಯಣ್ಣ, ನನ್ನಣ್ಣನ ಹೆಸರು ಕೇಳಿದ ಕೂಡ್ಲೇ ಸಿಡಿಲು ಬಡದವರಂತೆ ನಿಂತು ಬಿಟ್ಟೆಯಲ್ಲ? ಯಾಕೆ ಭಯವಾಯಿತು ನಿನಗೆ? ಭಯ? ಭಯದ ಭೀತಿಯನ್ನ ಮೆಟ್ಟಿನಿತ್ತು ಗುಡುಗು ಸಿಡಿಲನ್ನ ಕೈಮುಚ್ಚಲು ಹಿಡಿದು ಬೇಸಾಕೆ. ಹುಲಿ ಎದುರಿಗೆ ಬಂದರೆ ಹುಲಿಯನ್ನೇ ಸೀಳಿ ಕೊಂದ ವೀರನಾದ ಈ ರಾಯಣ್ಣ. ನಿನ್ನಣ್ಣನ ಹೆಸರು ಕೇಳಿದ ಕೂದಲೇ ಹೆದರುವ ಹೇಡಿಯಲ್ಲ. ಏ ನಾಗರತ್ನ, ನೀನು ಜಾಸ್ತಿ ಹೊತ್ತು ಇಲ್ಲೇ ನಿಂತರೆ ನಿನ್ನ ಶೀಲ ಹರಣವಾಗೋದು ಖಚಿತ. ರಾಯಣ್ಣ,